ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೋಹಿತ್ ಗೌಡ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಪಾಪ್ ಕಲ್ಚರ್. ಇವತ್ತು ನಾವು ಒಂದು ಚಿಕ್ಕ ಹಳ್ಳಿಯಿಂದ ಬಂದ ಹುಡುಗ ಇಡೀ ಇಂಡಿಯನ್ ಫಿಲಂ ಇಂಡಸ್ಟ್ರಿ ತಿರುಗಿ ನೋಡೋ ಹಾಗೆ ಮಾಡಿದ ಜರ್ನಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಚಾಪ್ಟರ್ 1 ಅರ್ಲಿ ಸ್ಟ್ರಗಲ್ಸ್. 1983 ಜುಲೈ 7ನೇ ತಾರೀಕು ಹುಟ್ಟಿದ ಪ್ರಶಾಂತ್ ಶೆಟ್ಟಿಯೇ ಈಗಿನ ನಮ್ಮ ರಿಷಬ್ ಶೆಟ್ಟಿ. ಕುಂದಾಪುರ ತಾಲೂಕಿನ ಕೆರಡಿ ಅನ್ನೋ ಒಂದು ಚಿಕ್ಕ ಊರಿನಲ್ಲಿ ತರಲೆ ತುಂಟಾಟ ಮಾಡಿಕೊಂಡು ಇವರ ಬಾಲ್ಯ ಸಾಕ್ತು. ಅಪ್ಪ ಬೆಂಗಳೂರಲ್ಲಿ ಆಸ್ಟ್ರಾಲಜರ್ ಆಗಿದ್ರು ಇವರು ಅಂತ ಆಸ್ತಿವಂತರ ಆಗಿರ್ಲಿಲ್ಲ. ಬೆಳೀತಾ ಬೆಳೀತಾ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ನೋಡಿ ಇವರಿಗೆ ಸಿನಿಮಾ ಬಗ್ಗೆ ಒಂದು ಚಿಕ್ಕ ಚಿಗುರು ಮನಸ್ಸಲ್ಲಿ ಹುಟ್ಟಿತ್ತು. ಎಜುಕೇಶನ್ಗಾಗಿ ಬೆಂಗಳೂರಿಗೆ ಬಂದ ರಿಷಬ್ ಶೆಟ್ಟಿ ಅವರ ಜೀವನ ಅಷ್ಟು ಸುಲಭವಾಗಿರ್ಲಿಲ್ಲ. ಅವರ ಫೈನಾನ್ಷಿಯಲ್ ಸಿಚುವೇಶನ್ ಇಂದ ವಾಟರ್ ಕ್ಯಾನ್ ಮಾರೋದ್ರಿಂದ ಹಿಡಿದು ಹೋಟೆಲ್ ಅಲ್ಲಿ ಕೆಲಸ ಮಾಡೋದ್ರಿಂದ ಹಿಡಿದು ರಿಯಲ್ ಎಸ್ಟೇಟ್ ವರೆಗೂ ಎಲ್ಲಾ ತರದ ಕೆಲಸನ ಮಾಡಿದ್ದಾರೆ. ಹಾಗೆ ಆಕ್ಟಿಂಗ್ ಮತ್ತೆ ಫಿಲಂ ಮೇಕಿಂಗ್ ಅಲ್ಲಿ ಅವ್ರಿಗಿದ್ದ ಕನಸನ್ನ ಪೂರ್ತಿ ಮಾಡ್ಕೊಳ್ಳೋಕೋಸ್ಕರ ಅವರು ಗವರ್ಮೆಂಟ್ ಫಿಲಂ ಅಂಡ್ ಟಿವಿ ಇನ್ಸ್ಟಿಟ್ಯೂಟ್ ಅಲ್ಲಿ ಡಿಪ್ಲೊಮೊ ಇನ್ ಫಿಲಂ ಡೈರೆಕ್ಷನ್ ನ ಕೂಡ ಮಾಡ್ಕೊಂಡ್ರು. ಚಾಪ್ಟರ್ 2 ಫಸ್ಟ್ ಸ್ಟೆಪ್ಸ್ ಇನ್ ಸಿನಿಮಾ. ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆಗೋದು ಅಷ್ಟೊಂದು ಈಸಿ ಟಾಸ್ಕ್ ಆಗಿರಲಿಲ್ಲ. ರಿಷಬ್ ಶೆಟ್ಟಿ ಅವರು ಕ್ಲಾಪ್ ಬಾಯ್ ಆಗಿ, ಸ್ಪಾಟ್ ಬಾಯ್ ಆಗಿ ಹಾಗೂ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ತುಂಬಾ ಮೂವೀಸ್ಗಳಲ್ಲಿ ಮತ್ತೆ ಸೀರಿಯಲ್ಗಳಲ್ಲಿ ಕೆಲಸ ಮಾಡ್ತಿದ್ರು. ಇವರಿಗೆ ಮೊದಲು ಸಿಕ್ಕಿದ ಸಿಗ್ನಿಫಿಕೆಂಟ್ ರೋಲು ತುಗ್ಲಕ್ ಫಿಲಂ ಅಲ್ಲಿ ಆಗಿತ್ತು. ಅದಾದ ಮೇಲೆ ಲೂಸಿಯಾ ಮತ್ತು ಉಳಿದವರು ಕಂಡಂತೆಲಿ ಜನರಿಗೆ ಇವರ ಮುಖ ಪರಿಚಯ ಆಯಿತು. ಇವರ ಫೆಲೋ ಆಕ್ಟರ್, ಫಿಲಂ ಮೇಕರ್ ರಕ್ಷಿತ್ ಶೆಟ್ಟಿ ಅವ್ರ ಜೊತೆಗಿನ ಸ್ನೇಹ ಇವರ ಕರಿಯರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತು ಅಂದ್ರೆ ತಪ್ಪಾಗಲ್ಲ. ಚಾಪ್ಟರ್ 3 ರಿಷಬ್ ಶೆಟ್ಟಿ ದ ಡೈರೆಕ್ಟರ್. 2016 ಅಲ್ಲಿ ರಿಷಬ್ ಶೆಟ್ಟಿ ಅವರ ಡೈರೆಕ್ಟೋರಿಯಲ್ ಡೆಬ್ಯೂ ರಿಕ್ಕಿ ಮೂವಿ ರಿಲೀಸ್ ಆಯ್ತು. ರಿಕ್ಕಿ ಅಷ್ಟೊಂದು ಸದ್ ಮಾಡಿಲ್ಲ ಅಂದ್ರು ಅದ್ರ ಹಿಂದೆನೆ ಬಂದ ಅವರ ಇನ್ನೊಂದು ಮೂವಿ ಕಿರಿಕ್ ಪಾರ್ಟಿ ಕರ್ನಾಟಕದ ಎಲ್ಲಾ ಫಿಲಂಗಳ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡ್ತು. ಈ ಫಿಲಂ ಇಂದ ರಿಷಬ್ ಅವರಿಗೆ ಸೈಮಾದಲ್ಲಿ ಮತ್ತೆ ಫಿಲಂ ಫೇರ್ ಅಲ್ಲಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಕೂಡ ಸಿಕ್ತು. ಒಂದು ಕಮರ್ಷಿಯಲ್ ಹಿಟ್ ಕೊಟ್ಟಾದ್ಮೇಲೆ ಎಲ್ಲರೂ ದೊಡ್ಡ ದೊಡ್ಡ ಆಕ್ಷನ್ ಫಿಲಂಗಳನ್ನ ತೆಗೆಯೋದ್ರಿಂದ ಓಡ್ತಾ ಇದ್ರೆ ರಿಷಬ್ ಅವರು ನಮಗೆ ಕೊಟ್ಟಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು. ಇದೊಂದು ಎಜುಕೇಶನ್ ಸಿಸ್ಟಮ್ ಮೇಲೆ ಮಾಡಿರೋ ಒಳ್ಳೆಯ ಇನ್ನೋಸೆಂಟ್ ಮತ್ತು ಎಮೋಷನಲ್ ಸ್ಟೋರಿ. ಯಾರು ದೊಡ್ಡ ದೊಡ್ಡ ಸ್ಟಾರ್ಗಳಿಲ್ದೆ ಬರೀ ಚಿಕ್ಕ ಚಿಕ್ಕ ಮಕ್ಳು ಇಟ್ಕೊಂಡು ಕತೆ ಹೇಳಿ ರಿಷಬ್ ಅವರು ಮತ್ತೆ ಗೆದ್ರು. ಈ ಮೂವಿಗೆ ಪ್ರೆಸ್ಟಿಜಿಯಸ್ ನ್ಯಾಷನಲ್ ಫಿಲಂ ಅವಾರ್ಡ್ ಫಾರ್ ಬೆಸ್ಟ್ ಚಿಲ್ಡ್ರನ್ಸ್ ಫಿಲಂ ಕೂಡ ಸಿಕ್ತು. ಇದು ರಿಷಬ್ ಶೆಟ್ಟಿ ಅವರು ಎಂತ ಒಳ್ಳೆ ಸ್ಟೋರಿ ಟೆಲ್ಲರ್ ಅನ್ನೋದನ್ನ ಪ್ರೂವ್ ಮಾಡ್ತು. ಚಾಪ್ಟರ್ 4 ಆನ್ ಸ್ಕ್ರೀನ್ ಬ್ರಿಲಿಯನ್ಸ್ ಅಂಡ್ ಸ್ಟಾರ್ಡಮ್. ಬರೀ ಕ್ಯಾಮ್ರಾ ಹಿಂದೆ ಅಲ್ದೇನೆ ರಿಷಬ್ ಅವರು ಲೀಡಿಂಗ್ ಆಕ್ಟರ್ ಆಗಿ ಬೆಲ್ ಬಾಟಮ್, ಗರುಡಗಮನ ವೃಷಭ ವಾಹನ, ಹೀರೋ ಇನ್ನು ಮುಂತಾದ ಮೂವಿಗಳಲ್ಲಿ ಕಾಣಿಸ್ಕೊಂಡ್ರು. ಗರುಡಗಮನ ವೃಷಭ ವಾಹನದಲ್ಲಿ ರಿಷಬ್ ಅವರು ಒಬ್ಬ ಗ್ಯಾಂಗ್ಸ್ಟರ್ ರೋಲ್ ಪ್ಲೇ ಮಾಡ್ತಿದ್ರು. ಅದರಲ್ಲೂ ಒಂದು ಇನ್ನೋಸೆನ್ಸ್ ಅನ್ನ ತೋರಿಸಿ ಅವರ ನುವಾನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ಆಕ್ಟಿಂಗ್ ರೇಂಜ್ ನ ಪ್ರೂವ್ ಮಾಡ್ಕೊಂಡ್ರು. ಚಾಪ್ಟರ್ 5 ಕಾಂತಾರ ಅ ಕಲ್ಚರಲ್ ಫಿನಾಮಿನಾ. 2022 ಕಾಂತಾರ ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಒಂದು ದೊಡ್ಡ ಶಾಕ್ ವೇವ್ ಅನ್ನ ಹುಟ್ಟಿಸಿತ್ತು. ರಿಷಬ್ ಅವರು ಈ ಫಿಲಂ ಅಲ್ಲಿ ಬರೀ ಡೈರೆಕ್ಷನ್ ಮಾಡೋದಲ್ದೇನೆ ಡುವಲ್ ರೋಲ್ ಕೂಡ ಪ್ಲೇ ಮಾಡಿದ್ರು. ಫೋಕ್ಲೋರ್, ನಂಬಿಕೆ, ದೈವ, ನೆಲದ ಹಕ್ಕು ಇದೆಲ್ಲಾನು ತುಂಬಾ ಸ್ಪೆಕ್ಟಾಕ್ಯುಲರ್ ಆಗಿ ಸ್ಕ್ರೀನ್ ಮೇಲೆ ತೋರಿಸಿದ್ರು. ಕಾಂತಾರ ಕನ್ನಡದ ಸೆಕೆಂಡ್ ಹೈಯೆಸ್ಟ್ ಗ್ರೋಸಿಂಗ್ ಫಿಲಂ ಆಗಿ ಎಲ್ಲಾ ರೆಕಾರ್ಡ್ಸ್ ಗಳನ್ನ ಬ್ರೇಕ್ ಮಾಡ್ತು. ಈ ಫಿಲಂ ಇಂದ ರಿಷಬ್ ಶೆಟ್ಟಿ ಅವರಿಗೆ ಬೆಸ್ಟ್ ಆಕ್ಟರ್ ಆಗಿ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ತು. ರಿಷಬ್ ಶೆಟ್ಟಿ ಬಿಕಮ್ ಅ ಪ್ಯಾನ್ ಇಂಡಿಯನ್ ಸ್ಟಾರ್. ಚಾಪ್ಟರ್ 6 ದ ಲೆಗಸಿ ಅಂಡ್ ಬಿಯಾಂಡ್. ವಾಟರ್ ಕ್ಯಾನ್ ಮಾರೋದ್ರಿಂದ ಶುರುವಾಗಿ ಪ್ಯಾನ್ ಇಂಡಿಯನ್ ಸ್ಟಾರ್ಡಮ್ ವರ್ಗು ರಿಷಬ್ ಶೆಟ್ಟಿ ಅವರ ಜರ್ನಿ ಎಲ್ಲ ಕನ್ಸ್ ಕಾಣೋ ಹುಡುಗರಿಗೆ ಒಂದು ದೊಡ್ಡ ಇನ್ಸ್ಪಿರೇಷನ್. ಇನ್ನ ಇವಾಗ ಬರ್ತಾ ಇರೋ ಕಾಂತಾರ ಚಾಪ್ಟರ್ 1 ಅಂತೂ ಎಲ್ಲ ರೆಕಾರ್ಡ್ಸ್ ಗಳನ್ನ ಧೂಳಿಪಟ ಮಾಡಿ ಹಿಸ್ಟ್ರಿ ಕ್ರಿಯೇಟ್ ಮಾಡೋದಂತೂ ಗ್ಯಾರಂಟಿ. ಬುಡ ಗಟ್ಟಿ ಇದ್ರೆ ಎಂತ ಬಿರುಗಾಳಿ ಬಂದ್ರು ಮರ ಜಗೋದಿಲ್ಲ ಅನ್ನೋದಕ್ಕೆ ರಿಷಬ್ ಶೆಟ್ಟಿ ಅವರು ಬೆಸ್ಟ್ ಎಕ್ಸಾಂಪಲ್. ಸೊ ಇದಾಗಿತ್ತು ರಿಷಬ್ ಶೆಟ್ಟಿ ಅವರ ಜರ್ನಿ. ನೀವು ಈ ಜರ್ನಿಯಿಂದ ಇನ್ಸ್ಪೈರ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಫೇವ್ರೆಟ್ ರಿಷಬ್ ಶೆಟ್ಟಿ ಫಿಲಂ ಯಾವುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ಇದೇ ತರದ ವಿಡಿಯೋಗಳಿಗೋಸ್ಕರ ಕನ್ನಡ ಪಾಪ್ ಕಲ್ಚರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.